ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯಯ್ಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ಜಗಕ್ಕೆ ಬಲ್ಲಿದ ನೀನು, ನಿನಗೆ ಬಲ್ಲಿದನು ನಾನು. ಕರಿಯು ಕನ್ನಡಿಯೊಳು ಅಡಗಿದಂತೆ ನೀ ಎನ್ನೊಳು ಅಡಗಿದೆಯಯ್ಯ, ಕೂಡಲ ಸಂಗಮ ದೇವ. ಸುಂದರವಾದ ವಚನ, ಬಸವಣ್ಣನವರ ಅಮೋಘವಾದ ಸ್ವತಂತ್ರ ವಚನ. ಅಭಿವ್ಯಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಈ ವಚನದಲ್ಲಿ ಕಾಣ್ತಾ ಇದ್ದೇವೆ. ಇದುವರೆಗೆ ಬಸವಣ್ಣನವರು ಏನು ವಚನಗಳನ್ನು ಬರೆದುಕೊಂಡು ಬಂದರೂ ಅವುಗಳೇ ಒಂದು ಲೆಕ್ಕ. ಈಗೇನು ಬರೆದಾರಲ್ಲ ಈ ವಚನವೇ ಇನ್ನೊಂದು ಲೆಕ್ಕ. ಯಾಕಂತ ಹೇಳಿದರೆ ಈ ವಚನ ಪರಿಪೂರ್ಣತೆಯ ತುದಿಯಲ್ಲಿ ಇದೆ. ಈ ವಚನ ಯಾಕಂತ ಹೇಳಿದರೆ ಈ ವಚನದೊಳಗೆ ಕೂಡಲ ಸಂಗಮ ದೇವರ ನಿರ್ಗುಣ ಭಕ್ತಿ ಪ್ರಕಟವಾಗಿದೆ. ಅಷ್ಟೇ ಅಲ್ಲ, ಆ ನಿರ್ಗುಣ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ಪಡೆದುಕೊಳ್ಳುವ ಭಕ್ತಿಯ ವಿಸ್ತಾರವನ್ನು ಈ ವಚನದಲ್ಲಿ ನಾವು ನೋಡ್ಬೋದು. ಭಕ್ತಿಯ ವಿಸ್ತಾರ ಈ ವಚನದಲ್ಲಿದೆ. ವಚನಕ್ಕೆ ಹೋಗೋಣ. ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯಯ್ಯ. ನಾವೇನು ಕಾಣ್ತಾ ಇದ್ದೇವೆ ಈ ಜಗತ್ತೆಲ್ಲ, ಇಟ್ ಈಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್. ಇದನ್ನು ಬಸವಣ್ಣನವರು ಮಾಯಾ ಅಂತಾರೆ. ಈಗಾಗಲೇ ಅಲ್ಲಮ ಪ್ರಭುದೇವರು ಹೇಳಿದ್ದಾರೆ, ಜಗತ್ತು ಮಾಯೆಯಲ್ಲ, ನಿನ್ನ ದೃಷ್ಟಿಯಲ್ಲಿ ಮಾಯೆ ಇದೆ ಅಂತ. ಇದನ್ನು ಯಾವಾಗಲೂ ನೆನಪಿಟ್ಕೋಬೇಕು. ಆದರೆ ಬಸವಣ್ಣನವರು ಈ ಮಾಯೆ, ಹೆಣ್ಣು ಮಾಯೆ, ಹೊನ್ನು ಮಾಯೆ, ಮಣ್ಣು ಮಾಯೆ ಎನ್ನುವ ಪರಿಕಲ್ಪನೆಯಲ್ಲಿದ್ದರಲ್ಲ, ಅದಾ ಮಾಯಾ ಪರಿಕಲ್ಪನೆ ಈ ವಚನಕ್ಕೂ ತಳಹದಿಯಾಗಿದೆ. ಇರಲಿ, ವಚನದಲ್ಲಿರ್ತಕ್ಕಂಥ ಮಹತ್ತಿನ ಅರ್ಥಕ್ಕೆ ಹೋಗೋಣ. ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯಯ್ಯ. ಏನು ವಿಲಾಸ, ಜಗತ್ತು ಏನು ಆನಂದ, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದಲ್ಲ ಅಂತ ಸೃಷ್ಟಿಯನ್ನು ನೀವು ಸೃಷ್ಟಿ ಮಾಡಿರುವೆ. ಕೆಲವ್ರಿಗೆ ಅದು ಮಾಯಾಗಿ ಕಾಣುತ್ತೆ, ಕೆಲವ್ರಿಗೆ ಅದು ಸುಂದರವಾಗಿ ಕಾಣುತ್ತೆ, ಕೆಲವ್ರಿಗೆ ಇನ್ನೊಂದು ಪ್ರಕೃತಿಯಾಗಿ ಕಾಣುತ್ತೆ, ಮತ್ತೊಬ್ರಿಗೆ ನಿಸರ್ಗವಾಗಿ ಕಾಣುತ್ತೆ. ಎಂಥ ಅಪೂರ್ವವಾದ ಜಗತ್ತನ್ನು ನೀನು ನಿರ್ಮಾಣ ಮಾಡಿದೀಯಾ. ಇಂಥ ಜಗತ್ತೆಲ್ಲವೂ ನಿನ್ನ ಮಾಯಾಜಾಲ. ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ. ನಿನ್ನ ಸುತ್ತಿರುವುದು ಎಲ್ಲ ಮನ ನೋಡ, ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ. ಪರಮಾತ್ಮ ಇಡೀ ಜಗತ್ತನ್ನೆಲ್ಲ ತುಂಬ್ಕೊಂತ ಇದ್ರೆ ಮಾಯಾಜಾಲ, ಅವನ ಮಾಯೆ. ನಾನು ಕೂಡ ನನ್ನ ಮನಸ್ಸು ಹಿಂಗೆ ಇಡೀ ನಿನ್ನ ಮಾಯಾಜಾಲ ಏನಿದೆ ಅದನ್ನೂ ನನ್ನ ಮನಸ್ಸು ತುಂಬಿಕೊಂಡು ಬಿಟ್ಟಿದೆ. ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡ. ನನ್ನ ಮನಸ್ಸು ನಿನ್ನನ್ನು ಆವರಿಸಿಕೊಂಡು ಬಿಟ್ಟಿದೆ. ಅಷ್ಟು ದೊಡ್ಡದಾಗಿ ನನ್ನ ಮನಸ್ಸು. ನೀನು ಹೇಗೆ ಜಗತ್ತಿನ ತುಂಬ ಮಾಯೆಯನ್ನು ಹರಿವಿದ್ದೀಯೋ ಹಂಗೆ ನಾನೂ ಕೂಡ ನನ್ನ ಮನಸ್ಸನ್ನು ಜಗತ್ತಿನ ತುಂಬ ಪ್ರಸರಿಸಿದ್ದೇನೆ. ಅಷ್ಟು ವ್ಯಾಕಪ್ಪ ಮಾಡಿದ್ದೇನೆ. ಜಗಕ್ಕೆ ಬಲ್ಲಿದ ನೀನು, ನಿನಗೆ ಬಲ್ಲಿದ ನಾನು. ನೀನು ಜಗತ್ತಿಗೆ ದೊಡ್ಡವ, ಯಾಕೆ ಈ ಜಗತ್ತು ನಿರ್ಮಾಣ ಮಾಡಿದವ ನೀನು. ಆದರೆ ಮುಂದೆ ಬಸವಣ್ಣವರ ವಚನದಲ್ಲಿ ಹೇಳ್ತಾರೆ, ಜಗಕ್ಕೆ ಬಲ್ಲಿದ ನೀನು, ನಿನಗೆ ಬಲ್ಲಿದ ನಾನು. ಜಗತ್ತಿಗೆ ನೀನು ದೊಡ್ಡವ, ಆದರೆ ಬಸವಣ್ಣವರು ಮುಂದುವರೆದ ವಾಕ್ಯದಲ್ಲಿ ಹೇಳ್ತಾರೆ, ನಿನಗೆ ಬಲ್ಲಿದ ನಾನು. ಪರಮಾತ್ಮ ಕೂಡಲ ಸಂಗಮ ದೇವ, ನಾನು ನಿನಗಿಂತ ದೊಡ್ಡವನು, ನಿನಗಿಂತ ಶಕ್ತಿವಂತ ಅಂತಾರೆ ಈ ವಚನದೊಳಗೆ. ಇದು ಭಕ್ತ ಪರಮಾತ್ಮನಿಗೆ ಹಾಕ್ತಕ್ಕಂಥ ಒಂದು ರೀತಿಯಲ್ಲಿ ಮುಂಡಿಗೆಯ ಮಾತು, ಮುಂಡಿಗೆಯ ಒಗಟು ಅಂತ ಹೇಳ್ತಾರಲ್ಲ, ಬೆಡಗು ಅಂತಾರಲ್ಲ, ಹಂಗೆ. ಏನದು ಮುಂದೇನಾಯ್ತಪ್ಪ. ವಚನವನ್ನು ಮುಕ್ತಾಯ ಮಾಡ್ತಾರೆ, ಭಾಳ ಸುಂದರವಾಗಿ ಮುಕ್ತಾಯ ಮಾಡ್ತಾರೆ. ನಾನು ಯಾಕೆ ಕೂಡಲ ಸಂಗಮ ದೇವ ನಿನಗಿಂತ ದೊಡ್ಡವನು ಅಂತ ಹೇಳಿದರೆ, ಕರಿಯು ಕನ್ನಡಿ ಒಳಗೆ ಅಡಗಿದಂತಯ್ಯ. ಆನೆ ಬಹಳ ದೊಡ್ಡದು, ಆದರೆ ದರ್ಪಣ ಕನ್ನಡಿ ಬಹಳ ಚಿಕ್ಕದು. ಆನೆ ಬಹಳ ದೊಡ್ಡದು, ಎಷ್ಟು ದೊಡ್ಡದಪ್ಪ, ಅದನ್ನು ಕನ್ನಡಿಯಲ್ಲಿ ಇಡಕ್ಕಾಗ್ತತನ, ಬಹಳ ದೊಡ್ಡದು ಆನೆ. ಅಂಥ ದೊಡ್ಡದಾದ ಆನೆಯನ್ನು ಏನು ಮಾಡ್ತಾರ, ಒಂದು ಕನ್ನಡಿ ಒಳಗೆ ಅದು ಅಡಗಿ ಬಿಡ್ತದೆ. ನೋಡಿದ್ರು ಈ ಕನ್ನಡಿ ಒಳಗೆ ಹೇಗೆ ಮೂರ್ತಿ ಅಡಗಿ ಬಿಟ್ಟಿದೆ.
ಮತ್ತು ಕನ್ನಡಿ ಇನ್ನೂ ಎಷ್ಟು ವಿಸ್ತಾರವಾಗಿ ಕಾಣ್ತಾ ಇದೆ. ಕನ್ನಡಿ ಚಿಕ್ಕದು, ಆದರೆ ಆ ಮೂರ್ತಿ ಎಲ್ಲವೂ ಏನು ಇನ್ನೂ ಕನ್ನಡಿಯಲ್ಲಿ ವ್ಯಾಪಕವಾದ ಜಾಗ ಇದೆ. ಕರಿಯು ಕನ್ನಡಿ ಒಳಗೆ ಅಡಗಿದಂತಯ್ಯ, ಕರಿಯು ಕನ್ನಡಿಯೊಳಗೆ ಅಡಗಿದಂತಯ್ಯ, ನೀ ಎಲ್ಲೊಳಡಗಿದೆ ಕೂಡಲ ಸಂಗಮ ದೇವ. ಒಂದು ಕನ್ನಡಿ ಒಳಗೆ ಆನೆ ಅಡಗಿ ಬಿಡ್ತದೆ. ಆನೆಯ ಬಿಂಬ ಕನ್ನಡಿಯೊಳಗೆ ಮೂಡುತ್ತದೆ. ಹಂಗೆ ನೀನು ಜಗತ್ತಿಗೆ ದೊಡ್ಡವನಾಗಿರ್ಬೋದು, ನಿನ್ನನ್ನು ನನ್ನ ಮನಸ್ಸು ಹೃದಯದಲ್ಲಿ ತುಂಬಿಕೊಂಡಿದ್ದೇನೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಭಕ್ತಿ. ಈ ವಚನದೊಳಗೆ ಬಸವಣ್ಣನವರು ಭಕ್ತಿಯ ಪೂರ್ಣತೆಯನ್ನು ಸಾಧಿಸಿದ್ದಾರೆ. ಅಮೋಘವಾದ ಸುಂದರವಾದ ಭಕ್ತಿ ಈ ವಚನದಲ್ಲಿ ಅಭಿವ್ಯಕ್ತಿಯಾಗಿದೆ. ಬಸವಣ್ಣನವರ ವಚನ ವ್ಯಾಖ್ಯಾನ 498. ವಿಜಯ TV 12 ಬಹಳ ಸುಂದರವಾದ ವಚನವನ್ನು ಬಸವಣ್ಣವರು ಈ ವಚನದೊಳಗೆ ಬರೆದಿದ್ದಾರೆ.